episode token number 14 and ಎಲೆ ಕೊಡ್ರಿ ನನಗೆ. ಸೊ ಹಾಸ್ಪಿಟಲ್ಗೆ ಹೋಗಿ ಜಸ್ಟ್ ಈಗ ಬಂದ್ವಿ ಆ್ಯಂಡ್ ಬರಬೇಕಾದ್ರೆ ಹಂಗೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತೇಳಿ ಕಳ್ಸಿಕ್ಕಿಯಲ್ಲಿ ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದ್ವಿ. ಹಾಸ್ಪಿಟಲಲ್ಲಿ 101 ಡಿಗ್ರಿ ಜ್ವರ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅವರು ಸಿರಪ್ ಕುಡಿಯೋದಿಲ್ಲ, ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ಗಳು ಕೊಟ್ಟಿದ್ದಾರೆ. ಸೊ ಈಗ ಟ್ಯಾಬ್ಲೆಟ್ನ ಕೊಡಬೇಕು. ಹೋಯ್ತಾ ಒಂಚೂರು ನೀರು ತಗೊಂಡ್ಬರ್ರಿ. ಆಯಿತು, ಟೈಮ್ ಇಲ್ಲ. ಸೊ ಹಾಗಾಗಿ ಚಾರ್ವಿಕ್ನ ಕರ್ಕೊಂಬರ್ತೀವಿ ಅಂತ ಹೋದರು. ಯಶಾಲು ಹೋದ ಅವ್ರ ಜೊತೆಯಲ್ಲೇ. ಸೊ ಅವ್ರು ಬಂದ ತಕ್ಷಣ ಅವ್ರಿಗೆ ಊಟ ಎಲ್ಲ ಮಾಡಿಸಿ, ಊಟ ಎಲ್ಲ ನಾನು ಊಟ ಮಾಡಿಕೊಂಡು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ತೊಳ್ಕೊಂಡು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ನಾಳೆ ಟ್ಯೂಸ್ಡೇ ಇದೆ. ಟ್ಯೂಸ್ಡೇ ಹೊತ್ತು ಯಾವತ್ತೂ ಕಳ್ಸನ್ನು ನಾವು ತೆಗಿಯಲ್ಲ. ಸೊ ಹಾಗಾಗಿ ಇವತ್ತೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಹೇಗಿತ್ತು ಸ್ಕೂಲ್ ಇವತ್ತು? ಏನು ಹೇಳ್ಕೊಟ್ರು ಮ್ಯಾಮು? ಏನು ಹೇಳ್ಕೊಟ್ಟಿಲ್ಲ. ಏನು ಪೂಜೆ ಮಾಡಿಸಿದ್ರಾ? ಏನು ಪೂಜೆ ಮಾಡಿಸಿದ್ರು ಇವತ್ತು ನಿಮ್ಮ ಸ್ಕೂಲಲ್ಲಿ? ಪ್ರಸಾದ ಕೊಟ್ಟರು. ಸರಸ್ವತಿ ಪೂಜೆ ಮಾಡಿದ್ರು ತಾನೇ ಇವತ್ತು ನಿಮ್ಮ ಸ್ಕೂಲಲ್ಲಿ? ನಿಮ್ಮ ಸ್ಕೂಲ್ ಟೀಚರ್ಸ್ನೆಲ್ಲ ಮುದ್ದೆ ತಿಂತೀಯಾ? ತಾತದ ಮುದ್ದೆ ಇಸ್ಕೊಂಬೋಗಿ ಮತ್ತೆ ಸ್ವಲ್ಪ. ಓ ಜಾಮೂನ್ ತಿನ್ನೋಗು. ತಿಂತಾ ಇದೆಯಾ? ಸೊ ಊಟ ಮಾಡಿದ್ದೆಲ್ಲ ಆಯಿತು ಅಂತೇಳಿ ಈಗ ದೇವ್ರ ಪಾತ್ರೆ ತೊಳೆಯೋಣ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬರೋಣ ಅಂತೇಳಿ ಹೊರಟೆ. ಸೊ ದೇವ್ರ ಪಾತ್ರೆನೆಲ್ಲ ಒಂದು ಇದರಲ್ಲಿ ಇಟ್ಕೊಂಡು ಎಲ್ಲ ಕ್ಲೀನಾಗಿ ತೊಳಿತಿದ್ವಿ. ನಾವು ಬೆಳ್ಳಿ ಪಾತ್ರೆನ ತೊಳೆಯೋದು, ಸಬ್ಬಿನ ಯೂಸ್ ಮಾಡಿ ತೊಳಿತೀವಿ.
ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.